ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ವೋ, ಆದರೆ ಪ್ರತಿ ಗುರುವಾರ ನಮ್ಮ ನಮ್ಮ ಏರಿಯಾ ಸುತ್ತಮುತ್ತ ಇರೋ ಎಲ್ಲ ಗ್ರಾಮಸ್ಥರು ಅಲ್ಲಿ ಪೂಜೆಗೆ ಹಾಜರಾಗ್ತಾರೆ. ಸರ್, ಇಲ್ಲಿ ಸುತ್ತಮುತ್ತಲಿನ ಜನ ಗುರುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಾನು ಬಹಳಷ್ಟು ಜನರ ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಗುರುವಾರ ನಮ್ಗೆ ಕೊಡುಗೈ ದಾನಿಯಾಗಿ ರಾಘವೇಂದ್ರ ರೆಡ್ಡಿ ಅವರು ಸಿಗ್ತಾರೆ, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ, ಆ ಕಷ್ಟಗಳಿಗೆ ಅವ್ರ ಪರಿಹಾರವನ್ನ ಕೂಡ ಕೊಡ್ತಾರೆ ಅಂತ. ಈ ಗುರುವಾರದ ಆಚರಣೆ ಮತ್ತೆ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಸರ್. ಗುರುವಾರ ಅಂದರೆ ನಮಗೆ ಗುರುಗಳನ್ನ ಆರಾಧನೆ ಮಾಡೋಂಥ ದಿನ ಅವತ್ತು. ಎಲ್ಲರೂ ಕೆಲವು ಜನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ರಾಯರ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ನಾನು ನಮ್ಮ ತಂದೆಗೆ ಅಂತ ಒಂದು ಶಾಂತಿಧಾಮ ಒಂದು ಮಂಟಪ ಕಟ್ಸಿದ್ದೀನಿ. ಅದು ಹೇಳ್ಬೇಕಂದ್ರೆ ಅದು ದೇವಸ್ಥಾನನೇ, ಬೃಂದಾವನ ಎಲ್ಲ ಇದೆ. ನಾನು ಪ್ರತಿ ಗುರುವಾರ ಅಲ್ಲಿ ಚಾಚು ತಪ್ಪದೆ ನಾನು ಅಲ್ಲಿ ಪೂಜೆಗೆ ಹಾಜರಾಗ್ತೀನಿ. ಇದೆಲ್ಲ ನಮ್ಮ ಸಾರ್ವಜನಿಕರು ಎಲ್ಲ ಹಿರಿಯ ನಾಗರಿಕರಿರ್ಬೋದು, ಗೃಹಿಣಿಯರಿರ್ಬೋದು, ವಿದ್ಯಾರ್ಥಿಗಳು ಮತ್ತು ಅನೇಕ ಅವರು ಏನೋ ಅವ್ರ ಪರಿಸ್ಥಿತಿ ಸರಿ ಇರಲ್ಲ, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು, ಏನೋ ಒಂದು ಜನ ಅಂದರೆ ಒಂದಲ್ಲ ಒಂದು ರೀತಿ ತೊಂದರೆ ಅನುಭವಿಸ್ತಾ ಇರ್ತಾರೆ. ಅವರೆಲ್ಲ ಅಲ್ಲಿ ಬರ್ತಾರೆ. ಬಂದು ಪೂಜೆ ಎಲ್ಲ ಆಗೋ ತನಕ ಕೂತ್ಕೊಂಡು, ಮತ್ತು ಅವ್ರ ಕಷ್ಟ ಸುಖಗಳೆಲ್ಲ ನಾವು ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀವಿ. ಆವತ್ತಿನ ದಿವಸ ಅಲ್ಲಿ ಏನೋ ಒಂದು ಅವ್ರ ಕಷ್ಟಗಳೆಲ್ಲ ಅಲ್ಲಿ ಹೇಳ್ಕೊಳೋ ಅಂಥದ್ದು ಅದು ಒಂದು ಸ್ಥಳ ಆಗಿಬಿಟ್ಟಿದೆ. ಈಗ ಕೆಲವು ಜನ ಹೆಂಗೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ದೇವ್ರ ಹತ್ರ ಯಾವ ರೀತಿ ಬೇಡ್ಕೊತಾರೆ, ಆ ರೀತಿ ಬಂದು ಅಲ್ಲಿ ಎಲ್ಲ ಅಲ್ಲಿ ಪ್ರಾರ್ಥನೆ ಮಾಡಿ, ಕೆಲವು ಜನ ಬಂದು ಹೇಳ್ತಾರೆ ನನಗೆ, ಅಣ್ಣ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು. ಇವತ್ತು ಕೆಲವೊಂದು ಪೊಲೀಸ್ ಆಫೀಸರ್ಸು ಬಂದಿದ್ರು, ಸರ್ ನಮಗೆ ಪ್ರಮೋಷನ್ ಆಯಿತು, ಇಲ್ಲ ಅಪ್ಪ ಆಶೀರ್ವಾದ ತೊಗೊಂಡೋಗಿ ಬಂದ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದು ಒಂಥರ ಮೈ ಇರೋಂಥ ಜಾಗ, ಅದು ಗುರುಗಳಿರೋಂಥ ಜಾಗ, ಮತ್ತು ಜನಗಳು ಒಂದು ಭರವಸೆಯಿಂದ ಬರ್ತಾರೆ. ನಮ್ಗೆ ಇಲ್ಲಿ ಬಂದರೆ ಏನೋ ಅನುಕೂಲ ಆಗುತ್ತೆ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಆ ಉದ್ದೇಶದಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ವೋ, ಆದರೆ ಪ್ರತಿ ಗುರುವಾರ ನಮ್ಮ ಏರಿಯಾ ಸುತ್ತಮುತ್ತ ಇರೋ ಎಲ್ಲ ಗ್ರಾಮಸ್ಥರು ಅಲ್ಲಿ ಪೂಜೆಗೆ ಹಾಜರಾಗ್ತಾರೆ. ಅಷ್ಟ ಸುಖಗಳೆಲ್ಲ ಅಲ್ಲಿ ಬಂದು ನಮ್ಮ ಅಪ್ಪ ಹತ್ರ ಹೇಳ್ಕೊತಾರೆ. ಅದನ್ನು ನಮ್ಮ ಅಪ್ಪ ಮುಖಾಂತರದಿಂದ ನಾನು ಅವ್ರಿಗೆ ಪರಿಹಾರ ಮಾಡ್ತಾ ಇದ್ದೀನಿ. ಸರ್, ಅನ್ನದಾನ ವಿದ್ಯಾದಾನದ ಜೊತೆಗೆ ಆರೋಗ್ಯ ಕೂಡ ನೀವು ಹೆಚ್ಚಾಗಿ ಒತ್ತು ಕೊಡೋದು. ಮೊನ್ನೆ ಅಷ್ಟೇ ಒಂದು ಹುಡುಗಿಗೆ ಡಯಾಲಿಸಿಸ್ ಮಾಡಿಸಿದ್ರಿ, ಆಮೇಲೆ ವೃದ್ಧರಿಗೆ ವೀಲ್ ಚೇರ್ ಕೊಟ್ಟಿದ್ದಂತ ಉದಾಹರಣೆ ಎಲ್ಲ ನಮ್ಮ ಕಣ್ಮುಂದೆ ಇದೆ. ಇದ್ರ ಜೊತೆಗೆ ಯಾರಾದ್ರೂ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವ್ರಿಗೆ ಬೇಕಾಗಿರುವಂತ ಅಗತ್ಯ ನೆರವನ್ನ ಕೊಟ್ಟಿದ್ದು. ಈ ಮನೆಗಳು, ಈ ಕಷ್ಟದಲ್ಲಿರುವ ಕುಟುಂಬಗಳನ್ನ ಹೆಂಗ್ ಸರ್ ಗುರುತಿಸ್ತೀರಾ ನೀವು? ನೋಡಿ, ಈ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ಅವ್ರ ಮನೆ ಮಗನಾಗಿ, ಅವ್ರ ಮನೆ ಸದಸ್ಯನಾಗಿ ಆ ರೀತಿ ಭಾವಿಸ್ತಾರೆ. ಆದ್ದರಿಂದ ಅವರು ಅವ್ರ ಮನೆಯಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಕೂಡ ನನ್ನ ಹತ್ರ ಬಂದು ಅವ್ರು ವಿನಂತಿಸ್ಕೊತಾರೆ. ಅದೇ ರೀತಿ ಮೊನ್ನೆ ಒಂದು ಹೆಣ್ಮಗಳು ಬಂದು, ಅಣ್ಣ ನನಗೆ 2 ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ನಮ್ಮಮ್ಮ ಸೊಪ್ಪು ಮಾರ್ತಾರೆ, ಅದರಿಂದ ದಯವಿಟ್ಟು ನನಗೆ ಕಿಡ್ನಿ ಪ್ರತಿ ವಾರ ಡಯಾಲಿಸಿಸ್ ಮಾಡೋಕ್ಕೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಇದೆ, ಸ್ವಲ್ಪ ಸಹಾಯ ಮಾಡಿ. ಅವರು ನನ್ನ ಮನೆ ಮಗನಾಗಿ, ಅವ್ರ ಮನೆ ಸದಸ್ಯನಾಗಿ ಅವ್ರು ನೋಡಿದಾಗ ನಾನು ಅದೇ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತಾ ಇದ್ದೀನಿ. ಮತ್ತು ಹಿರಿಯ ನಾಗರಿಕರೊಬ್ಬರು ಅವ್ರು ಹಾಸಿಗೆ ಇರ್ತಿದ್ರು, ಅವ್ರ ಮನೆಯಲ್ಲೆಲ್ಲ ಹೆಣ್ಮಕ್ಳು, ಪಾಪ ಅವರು ಈಗ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಬಂದು ಗುರುವಾರ ಬಂದು ನನ್ನ ಹತ್ರ ಅಲ್ಲಿ ವಿನಂತಿಸ್ಕೊಂಡ್ರು, ನಾನು ಸ್ವಲ್ಪ ಏನಾನ ಮಾಡಿ ಅಂತ. ನಾನು ಆಲೋಚನೆ ಮಾಡಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ವೀಲ್ ಚೇರ್ ಕೊಟ್ಟು ಅದರಲ್ಲೇ ಅವ್ರಿಗೆ ಸ್ನಾನ ಮಾಡ್ಬೋದು, ಮತ್ತು ಶೌಚಾಲಯ ಎಲ್ಲ ಅವರೆಲ್ಲ ಯೂಸ್ ಮಾಡ್ಬೋದು. ಈ ರೀತಿ ಅವ್ರಿಗೆ ನಮ್ಮ ಜನಗಳಿಗೆ ಒಂದು ಭರವಸೆ. ಇವಾಗ ಅವ್ರಿಗೆ ಡಯಾಲಿಸಿಸ್ ಆಗ್ತಾ ಇದೆ, ಮತ್ತು ಅವ್ರ ಹಿರಿಯ ನಾಗರಿಕರು ಹಾಸಿಗೆ ಮೇಲೆ ಮಲಗಿರೋಂಥವ್ರು ಇವಾಗ ಎದ್ದು ಕೂತ್ಕೊಂತಾರೆ, ಆಚೆ ಕಡೆ ಓಡಾಡ್ತಾರೆ. ಇವೆಲ್ಲ ನೋಡಿ ನನ್ನಿಂದ ಏನಾನ ಒಂದು ಈ ರೀತಿ ಸಾವು ಬದುಕು ಮಧ್ಯದಲ್ಲಿ ಹೋರಾಟ ನಡೆಸಿದವ್ರಿಗೆ ನಾವು ಏನಾನೋ ಒಂದು ಮಾಡ್ಬೋದು. ಈಗ ಅದೇನೋ ಒಂದು ಆಗೋಂಥದ್ದನ್ನ ಸಾವು ಅನ್ಬೋದು, ಅದನ್ನ ಅನ್ಬಾರ್ದು, ಆ ಪದ ಅನ್ಬಾರ್ದು, ಅದನ್ನು ನಾವು ಮುಂದೂಡಿಸ್ಕೊಂಡು ಹೋಗ್ಬೋದು. ಆ ರೀತಿ ನನ್ನ ಕಡೆಯಿಂದ ಏನು ಸಹಕಾರ ಬೇಕೋ ಅವ್ರ ಮನೆ ಸದಸ್ಯನಾಗಿ ನಾನು ಎಲ್ಲ ರೀತಿ ನಮ್ಮ ಸುತ್ತಮುತ್ತ ಇರೋಂಥ ವ್ಯಾಪ್ತಿ ಜನಗಳಿಗೆ ನಾನು ಸಹಕರಿಸ್ತಾ ಇದ್ದೀನಿ. ಹಾಗೆ ಅದೇ ರೀತಿ ಯಾರನ್ನ ಅಸೂನಿಗಿದ್ರೆ ಅವ್ರ ಅಂತಿಮ ವಿಧಿವಿಧಾನಗಳಲ್ಲಿ ಅದನ್ನು ಮಾಡಲು ಅವ್ರ ಮನೆ ಸದಸ್ಯರು ಪರದಾಡ್ತಿರ್ತಾರೆ. ಯಾಕಂದರೆ ಅವರು ಆಲ್ರೆಡಿ ಇಲ್ಲಿ ಇರ್ತಾರೆ, ಅಲ್ಲಿ ಇಲ್ಲಿ ಹಣ ಖರ್ಚು ಮಾಡಿರ್ತಾರೆ. ಅದರಿಂದ ಅದೆಲ್ಲ ಅರಿತು ನಾವು ಅವ್ರ ಮನೆ ಸದಸ್ಯರಾಗಿ ಅಂತಿಮ ವಿಧಿವಿಧಾನಗಳಿಗೆ ಏನು ಧನ ಸಹಾಯ ಬೇಕೋ ಅದನ್ನು ಮಾಡಿದ್ದೀನಿ. ಮತ್ತು ಈಗ ಮನೆ ಕಟ್ಟು ನೋಡು, ಮದುವೆ ಮಾಡು ನೋಡು ಅಂತ ಒಂದು ಗಾದೆ ಇದೆ. ಬಡವ್ರ ಮನೆಯಲ್ಲಿ ಒಂದು ಮದುವೆ ಮಾಡಬೇಕಂದ್ರೆ ಅದು ದೊಡ್ಡ ಸಾಹಸನೇ. ಅದನ್ನು ಅರಿತು ಅವ್ರಿಗೂ ಕೂಡ ಮದುವೆ ಸಮಯದಲ್ಲಿ ನಾನು ಕರೆದು ಅವ್ರಿಗೂ ಕೂಡ ಧನ ಸಹಾಯ ಮಾಡಿದ್ದೀನಿ. ಅದರಿಂದ ನನಗೆ ತೃಪ್ತಿ ತರುತ್ತೆ.